ಗೊತ್ತಾಯ್ತಾ? ಜೈನ್, ನೀನು ಭಾಳ ವರ್ಷದಿಂದ ಇಂಡಸ್ಟ್ರಿ ಮಾಡ್ತಾ ಇದೀಯ ನೀನು. ಇವ ಜನತಾ ಪಾರ್ಟಿ ಆದಾಗ ನಮ್ಮ ಜೊತೆ ಇದ್ದ, ಈಗ ಬಿಟ್ಬಿಟ್ಟವನೇ, ಈಗ ರಾಜಕೀಯ ಬಿಟ್ಟವನೇ, ಇಂಡಸ್ಟ್ರಿ ಮಾಡ್ಕೊಂಡಿದ್ದಾನೆ, ಮೈಸೂರಿನವನು. ಸೊ ಅದರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೆಸ್ಸು ಮತ್ತು ಸರ್ಚಾರ್ಜು ಹೆಚ್ಚಾಗಿ ಹಾಕಬೇಕು. ಅದರಲ್ಲಿ ನಮಗೆ ರಾಜ್ಯ ಸರ್ಕಾರಕ್ಕೆ ಬರಲ್ಲ ಪಾಲು, ಅವರೇ ಇಟ್ಕೊಬಿಡ್ತಾರೆ ಅದೆಲ್ಲ, ಪೂರ ಲಕ್ಷಾಂತರ ಕೋಟಿ ಇಟ್ಕೋತಾರೆ ಅವರು. ಸೊ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತಂದ್ರೆ, ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ನೀವು ನಿಮ್ಮ ಜೊತೆಗೆ ನಮ್ಮ ತೆರಿಗೆ, ನೀವು ತೆರಿಗೆ ಕಟ್ತಿರಲ್ಲ, ಅದರ ಪಾಲು ಸರಿಯಾಗಿ ಬರಬೇಕಲ್ಲ. ಅದರ ಪಾಲು ಬರದೇ ಹೋದರೆ ರಾಜ್ಯ ಸರ್ಕಾರದ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾಡೋಕ್ಕಾಗೋದಿಲ್ಲ. ಈಗ ನಮ್ಮ ರಾಜ್ಯದ ತೆರಿಗೆ ಇದೆಯಲ್ಲ, ನಿಮಗೆ ಗೊತ್ತಾ, GST ಕಲೆಕ್ಷನ್ನಲ್ಲಿ ಕರ್ನಾಟಕ ಈಸ್ ನಂಬರ್ 2 ಇನ್ ದಿ ಕಂಟ್ರಿ. ಮಹಾರಾಷ್ಟ್ರ ಈಸ್ ನಂಬರ್ 1, ಕರ್ನಾಟಕ ನಂಬರ್ 2. ಇಷ್ಟಾದರೂ ಕೂಡ ತೆರಿಗೆ ವಸೂಲಿನಲ್ಲಿ, ತೆರಿಗೆನಲ್ಲಿ ನಂಬರ್ 2 ಕರ್ನಾಟಕ ಇಡೀ ದೇಶದಲ್ಲಿ. ಮತ್ತೆ ನಮಗೆ ಹೆಚ್ಚಾಗಿ ಬರಬೇಕಲ್ವಾ ತೆರಿಗೆ? ಅದಕ್ಕೆ ನೀವು ಸಮಯ ಅವಕಾಶ ಸಿಕ್ಕಿದಾಗೆಲ್ಲ ಕೇಳಿ ಅಂತ ಹೇಳಕ್ಕೋಸ್ಕರ ಇವೆಲ್ಲ ಹೇಳ್ತಾ ಇದ್ದೀವಿ. ನಾವು ಕೇಳಿದ್ರೆ ರಾಜಕಾರಣ ಬಣ್ಣ ಕಟ್ಬಿಡ್ತಾರೆ ಅದಕ್ಕೆ. ನೀವು ಕೇಳಿದ್ರೆ ಬಣ್ಣ ಕಟ್ಟಕ್ಕಾಗಲ್ಲ, ಅಷ್ಟೊಂದು ಬಣ್ಣ ಕಟ್ಟಕ್ಕಾಗಲ್ಲ. ಯಾಕಂದ್ರೆ ನೀವು ಕರ್ನಾಟಕದವರು, ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥವ್ರು, ಕರ್ನಾಟಕದಲ್ಲಿ ಕೈಗಾರಿಕೆ ಬೆಳವಣಿಗೆ ಆಗಬೇಕು ಅಂತಕ್ಕಂಥವ್ರು. ಕೈಗಾರಿಕೆ ಬೆಳವಣಿಗೆ ಆಗಬೇಕಾದ್ರೆ ನಿಮಗೆ ಇನ್ವೆಸ್ಟ್ ಆಗಬೇಕಲ್ಲ ಅಪ್ಪ. ಪ್ರಯತ್ನ ಮಾಡ್ತಾ ಇದ್ವಿ ನಾವಂತೂ. ಈಗ ಇನ್ವೆಸ್ಟ್ಮೆಂಟ್ಗೂ ಲ್ಯಾಂಡ್ ಆರ್ಡರ್ಗೂ ಸಂಬಂಧ ಇದೆ. ಸಾಧ್ಯವಾದ ಮಟ್ಟಿಗೆ ಲ್ಯಾಂಡ್ ಆರ್ಡರ್ನ ನಾವು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂತಂದ್ರೆ ಒಳ್ಳೆ ಕಾನೂನಿನ ಸುವ್ಯವಸ್ಥೆ ಇಲ್ಲದೆ ಹೋದರೆ ಇನ್ವೆಸ್ಟ್ಮೆಂಟು ಕೂಡ ಬರಲ್ಲ. ಇನ್ವೆಸ್ಟ್ಮೆಂಟು ಮತ್ತು ಕಾನೂನು ಸುವ್ಯವಸ್ಥೆ ಒಂದಕ್ಕೊಂದು ಸಂಬಂಧ ಇದೆ. ಅದಕ್ಕೆ ನಾನು ಈಗ ನಿಮ್ಮ ಅಧ್ಯಕ್ಷರು ಅನೇಕ ಡಿಮ್ಯಾಂಡ್ಸ್ಗಳನ್ನ ಹೇಳಿದ್ದಾರೆ. ನಾವೊಂದು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದೀನಿ. ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಪವರ್ದು, ಲ್ಯಾಂಡ್ದು, ಇವೆಲ್ಲ, ಆಮೇಲೆ ಎಂಥದ್ದು ಖಾತಾ, ಬಿ ಖಾತಾ, ಈ ಖಾತಾ, ಇದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ನಾವೊಂದು ಮೀಟಿಂಗ್ ಕರಿತೀನಿ ನಿಮಗೆ, ಸಂಬಂಧಪಟ್ಟಂಥ ಇಲಾಖೆಯವರು, ಸಣ್ಣ ಕೈಗಾರಿಕಾ ಮಂತ್ರಿ. ಅದಕ್ಕೆ ಇನ್ನೊಂದು ಏನು ಹೇಳಿದ್ದೀರಿ, ನಾನು ಮಾತಾಡಿದ್ದೀನಿ ಅಂತಂದರೆ, ಶರಣಬಸಪ್ಪ ದರ್ಶನಾಪುರ ಇವಕ್ಕೆ ಬೇರೆ ಬೇರೆ ಕೆಲವು ರಾಜ್ಯಗಳಲ್ಲಿ, ಅಂದರೆ ಎಲ್ಲ ರಾಜ್ಯಗಳು ಅಲ್ಲ, ಕೆಲವು ರಾಜ್ಯಗಳಲ್ಲಿ MSME ಇನ್ನೇ ಒಂದು ಪ್ರತ್ಯೇಕ ಇಲಾಖೆಯನ್ನಾಗಿ ಮಾಡಿದ್ದಾರಂತೆ. ಅದು ಪ್ರಪೋಸಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ಇಲಾಖೆಯನ್ನ ಮಾಡ್ತೇನೆ. ಅದು ಒಂದು ಪ್ರತ್ಯೇಕ ಡಿಪಾರ್ಟ್ಮೆಂಟ್ ಮಾಡಿ ಅದಕ್ಕೊಬ್ಬರು ಸೆಕ್ರೆಟರಿಯನ್ನು ಕೂಡ ನೇಮಕ ಮಾಡ್ತೀನಿ. ಏನಪ್ಪ ಆಗ್ಬೋದೇನೆಯಾ? ನಿಮ್ಮಿಂದ ಬಿಡಿಸ್ಬಿಡ್ತೀವಿ. ಅವನು ಪ್ರಿನ್ಸಿಪಾಲ್ ಸೆಕ್ರೆಟರಿ ಇದ್ದಾರಲ್ಲ, ಕೈಗಾರಿಕೆ ಸೆಕ್ರೆಟರಿ, ನಿನ್ನಿಂದ ಬಿಡಿಸ್ಬಿಡ್ತೀವಿ. ನಿಮ್ಗೆ ಟೈಮ್ ಕೊಡೋಕ್ಕಾಗಲ್ಲ. ಕೈಗೆ ಸಿಕ್ಕೋದು ಕಷ್ಟ. ಅದರಿಂದ ಒಬ್ಬ ಸಪ್ರೇಟ್ ಡಿಪಾರ್ಟ್ಮೆಂಟು, ಸಪ್ರೇಟ್ ಸೆಕ್ರೆಟರಿಯೇಟು, ಒಬ್ಬ ಸೆಕ್ರೆಟರಿ, ಒಬ್ಬ ಮಂತ್ರಿ ಎಲ್ಲ ಮಾಡಿಕೊಡೋಣ. ಮಾಡ್ಬೋದಾ? ಅದನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನ. ಒಂದು ಮಾತಿಗೆ ನಿಮ್ಮ ಎಲ್ಲ ಕಾಶಿಯಾದವ್ರಿಗೆ ಆಫೀಸ್ ಬೇರರ್ಸ್ ಇದ್ದಾರಲ್ಲ, ಅವ್ರದ್ದೊಂದು ಮೀಟಿಂಗ್ ಕರಿತೀನಿ, ಅವ್ರ ಜೊತೆ ಚರ್ಚೆ ಮಾಡಿ. ಕಾರ್ಮಿಕ ಮಂತ್ರಿನೂ ಕರಿತೀನಿ, KEB ಮಂತ್ರಿನೂ ಕರಿತೀನಿ, ರೆವಿನ್ಯೂ ಮಂತ್ರಿನೂ ಕರಿತೀನಿ. ಎಲ್ಲರ ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡಿ ಒಂದು
ಅದು ತೀರ್ಮಾನಕ್ಕೆ ಬರೋಣ. ಆಗ್ಬೋದಾ? 2 ಎಕರೆ ಸೇಲ್ ಕಮ್ ಲೀಸ್ ಕಮ್ ಸೇಲ್ ಮಾಡಿಕೊಟ್ಟವ್ರು ಯಾರು? ಎಷ್ಟು ವರ್ಷಗಳಿಂದ ಬೇಡಿಕೆ ಇತ್ತು ಅಲ್ವಾ? ಹೌದೌದು.